26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಈಗಾಗಲೇ ಕೂಡ ದೇಶದಲ್ಲಿ ಕೇಂದ್ರ ಮಂತ್ರಿಗಳನ್ನು ಒಳಗೊಂಡು ಸುಮಾರು ದೇಶದ ಬಿಜೆಪಿ ಅಧಿಕಾರದಲ್ಲಿರುವಂಥ ಮಂತ್ರಿಮಂಡಲ ಸುಮಾರು 336 ಜನ ಇದ್ದಾರೆ. ಅದರಲ್ಲಿ 78 ಜನ ಕೇಂದ್ರ ಮಂತ್ರಿಗಳು ಕೂಡ ಇದ್ದಾರೆ. ಈ 326 ಜನದಲ್ಲಿ 126 ಜನದ ಮೇಲೆ ಗಂಭೀರವಾದಂಥ ಪ್ರಕರಣಗಳಿದ್ದಾವೆ. ಅವ್ರು ಯಾಕೆ ರಾಜೀನಾಮೆ ಕೇಳಲ್ಲ ಸ್ವಾಮಿ? ನೀವು ಇವತ್ತು ನಾನು ಕಾಂಗ್ರೆಸ್ ಪಕ್ಷ ಒಬ್ಬ ದಲಿತ ಅಂತೇಳಿ ತಾವು ಕೇಳ್ತಾ ಇದ್ದೀರಾ? 126 ಜನದ ಮೇಲೆ ಇವತ್ತು ಗಂಭೀರವಾದಂಥ ಪ್ರಕರಣಗಳು. ಅದು ಹೇನಸ್ ಅಂದ್ರೆ ನಿಮಗೆ ಕಿಡ್ನಾಪ್ ಆಗಿರ್ಬೋದು, ರೇಪ್ ಆಗಿರ್ಬೋದು, ಅಟೆಂಪ್ಟ್ ಮರ್ಡರ್ ಆಗಿರ್ಬೋದು, ಮಾನಭಂಗಗಳು ಆಗಿರ್ಬೋದು. ಇವತ್ತು ತಾವೆಲ್ಲರೂ ತಾವೇ ನೋಡ್ತಾ ಇದ್ದೀರಿ. ಇವತ್ತು ಸುವೇಂದು ಅಧಿಕಾರಿ ಅಂತೇಳಿ ನಮ್ಮ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಇದ್ದಾರೆ. ಅವ್ರ ಮೇಲೆ 29 ಕೇಸ್ಗಳಿದ್ದಾವೆ, ಗಂಭೀರವಾದಂಥ ಪ್ರಕರಣಗಳಿದ್ದಾವೆ. ಇಲ್ಲ ಸ್ವಾಮಿ, ಕೆಲವರಿಗೆಲ್ಲ ನ್ಯಾಯಾಲಯಗಳು ಹೋದ್ಮೇಲೆ ಅಲ್ಲಿಂದ ವಾಪಸ್ ಅಂದ್ರೆ ಅವ್ರ ಮೇಲೆ ಏನಿಲ್ಲ ಅಂತ ಹೇಳಿ ಬರುತ್ತೆ. ನನಗೂ ಅದೇ ನಂಬಿಕೆ ಇದೆ. ನನಗೆ ಇವತ್ತು ಬೇಲ್ ಕೊಟ್ಟು ಕಳಿಸಿದ್ದಾರೆ. ಹೌದು, ನೀನು ಇನ್ನ ಅಪರಾಧಿ ಅಲ್ಲ, ನಿನ್ನ ಮೇಲೆ ಬರೀ ಆರೋಪ ಬಂದಿದೆ ಅಂತೇಳಿ. ನಾನು ಈ ಸಂವಿಧಾನದಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಕೂಡ ನಾನು ರಕ್ಷಣೆ ಕೊಡಲಿಕ್ಕೆ ನ್ಯಾಯ ವ್ಯವಸ್ಥೆ ಕೂಡ ನಾನು ಹೋಗಿದ್ದೀನಿ. ಈ ಕೇಂದ್ರ ಸಂಸ್ಥೆಗಳು ಇವನ್ನ ಇಟ್ಕೊಂಡು ಅದನ್ನ ನನ್ನ ಮೇಲೆ ಇಲ್ಲ ಸಲ್ಲದ ವ್ಯವಹಾರಗಳನ್ನು, ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ನ್ಯಾಯಾಲಯ ರಕ್ಷಣೆ ಕೊಟ್ಟಿದೆ. ಇವರೇನು ನ್ಯಾಯ ಆ ಸ್ಥಾನದಲ್ಲಿ ಕುಂತು ನೀನು ಆರೋಪಿ ನೀನು ಕನ್ವಿಕ್ಟ್ ಆಗಿದೆ, ನೀನು ಆಗಿದೆ ಅಂತೇಳಿ. ನಾನು ಎಲ್ಲೆಲ್ಲ ಕನ್ವಿಕ್ಟ್ ಆಗಿದ್ದೇನೆ ಸ್ವಾಮಿ? ನನಗೆ ಅವಕಾಶ ಇದೆ. ಈ ಸಂವಿಧಾನದಲ್ಲಿ ನನ್ನ ಮೂಲಭೂತ ಹಕ್ಕು ಅದು. ದಟ್ ಇಸ್ ಮೈ ಫಂಡಮೆಂಟಲ್ ರೈಟ್. ನನಗೆ ಆ ಹಕ್ಕನ್ನು ಕೂಡ ತಾವು ಕಲಿಸಿದೆ ಇದ್ರೆ ಹೆಂಗ್ ಸ್ವಾಮಿ? ನನ್ನ ರಾಜೀನಾಮೆ ಕೇಳಕ್ಕಿಂತ ಮೊದಲು ನೀವು 126 ಜನದ ರಾಜೀನಾಮೆ ಮಾಡಿಸಿ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವ್ರನ್ನ ರಾಜೀನಾಮೆ ಮಾಡಿಸಿ. ಅಸ್ಸಾಂ ಮುಖ್ಯಮಂತ್ರಿ ಆದಂತ ಹೇಮಂತ ಬಿಶ್ವಾಸ್ ಅವ್ರನ್ನ ರಾಜೀನಾಮೆ ಮಾಡಿಸಿ. ಅವ್ರನ್ನ ರಾಜೀನಾಮೆ ಬಿಟ್ಟು ಒಬ್ಬ ದಲಿತರಿಂದ ಕೆಳಮಟ್ಟದಿಂದ ಮೇಲೆ ಬಂದವ್ರ ಮೇಲೆ ತಾವು ಗದಾ ಪ್ರಹಾರ ಮಾಡ್ತಾ ಇದ್ರು ಸ್ವಾಮಿ. ಇದು ಯಾವ ನಾಯಿ ಸ್ವಾಮಿ ಇದು? ಇದೇ ಸದನದಲ್ಲಿ ವಿರೋಧ ಪಕ್ಷದವ್ರ ಮೇಲೆ, ನಮ್ಮ ಆ ಸದನದ ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಎಲ್ಲರ ಮೇಲೆ ಎಷ್ಟು ಕೇಸ್ ಇಲ್ಲ ಸ್ವಾಮಿ? ಎಲ್ಲರ ಮೇಲೂ ಇದೆ. ನ್ಯಾಯಾಲಯಗಳಲ್ಲಿ ಪ್ರಕರಣಗಳಲ್ಲಿ ಬರಲಿ. ನ್ಯಾಯಾಲಯ ನನಗೇನಾದ್ರೂ ತೀರ್ಪು ಮಾಡಿ ನೀನು ಆರೋಪಿ, ನೀನು ಕನ್ವಿಕ್ಟ್, ನಿನ್ನಿಂದ ತಪ್ಪಾಗಿದೆ ಅಂದ್ರೆ ನಾನು ಯಾವುದೇ ಶಿಕ್ಷೆ ಕೊಟ್ಟರು ಕೂಡ ನಾನು ತಲೆಬಾಗಕ್ಕೆ ನಾನು ತಯಾರಿದ್ದೀನಿ. ನ್ಯಾಯಸ್ಥಾನಕ್ಕೆ ನಾನು ತಲೆಬಾಗ್ತೀನಿ. ನ್ಯಾಯಸ್ಥಾನಕ್ಕೆ ತಲೆಬಾಗ್ತೀವಿ ನಾವು. ಅಂತದನ್ನು ಬಿಟ್ಟು ಇವತ್ತು ನೀವೇ ವಿಚಾರಗಳನ್ನ ಮಾಡಿಕೊಂಡು, ನೀವೇ ಯಾವ ಒಂದು ತನಿಖಾ ಸಂಸ್ಥೆಗಳನ್ನು ತೆಗೆದುಕೊಂಡು ಅದನ್ನು ತೋರಿಸಿ ರಾಜ್ಯದ ಜನತೆಗೆ ದಿಕ್ಕು ತಪ್ಪಿಸ್ತೀರಂದ್ರೆ ಇವತ್ತು ಸದನ ನಮಗೆ ದೊಡ್ಡ ಒಂದು ಅವಕಾಶ, ಶಕ್ತಿ. ಆ ದಿಕ್ಕನ್ನು ತಪ್ಪಿಸಬಾರ್ದು. ನಮ್ಮ ಮುಗ್ಧ ಜನರನ್ನ ಕೆಟ್ಟ ದಾರಿ ತೆಗೆದುಕೊಂಡು ಹೋಗಬಾರ್ದು ಅಂತೇಳಿ ನಮ್ಮ ಸದನ ಶಕ್ತಿ ಇತ್ತು. ಆದರೆ ಇವತ್ತು ಆ ಶಕ್ತಿಯಲ್ಲಿ ನಮಗೆ ಕೆಲಸ ಮಾಡ್ಲಿಕ್ಕಾಗಲಿಲ್ಲ. ವಿರೋಧ ಪಕ್ಷದವರು ವಿನಾಕಾರಣ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಮಾಧ್ಯಮದ ಮೂಲಕ ನಮ್ಮ ಮುಖ್ಯಮಂತ್ರಿಯವರು ಮಾಧ್ಯಮದಿಂದಾದರೂ ತಾವು ಬೆಳಕಿಗೆ ಚೆಲ್ಲಿ. ನಾನು ಇವತ್ತು ಊರಲ್ಲಿದ್ದರೆ ನಾನೇ ಉತ್ತರ ಕೊಡ್ತಿದ್ದೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಇವತ್ತು ಉಪಮುಖ್ಯಮಂತ್ರಿಗೆ ಹೇಳಿದ್ದಾರೆ. ಇವತ್ತು ಪೊನ್ನಣ್ಣ ಸಾಹೇಬರು, ನಮ್ಮ ರಾಜಕೀಯ ನಮ್ಮ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಯವರ ಕಾರ್ಯದರ್ಶಿಗಳು, ಅವರೆಲ್ಲ ಕೂಡ ಕೂಲಂಕುಷವಾಗಿ ತನಿಖೆ ಮಾಡಿದ್ದಾರೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.